ಮಿಸ್ಟರ್ ರಾಮ್, ಸೋ ಸಾರಿ ವೆಯ್ಟ್ ಮಾಡಿಸಿದ್ದಕ್ಕೆ. ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು 5 minutes ತಗೋಬೋದಾ? ಐವ್ ಗಾಟ್ ಎನ್ ಅರ್ಜೆಂಟ್ ಕಾಲ್. ಓಕೆ, ಥ್ಯಾಂಕ್ ಯು. ಆಲ್ಸೋ ಸಾರಿ ಫಾರ್ ದ ಮೆಸಪ್ ಇನ್ ದ ರೂಮ್. ಕ್ಲೀನರ್ಸ್ ಇನ್ನೂ ಬಂದಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಓಕೆ. ಫೈನ್. ಆಯ್ತು ಕಣೋ, ಟೆಕ್ಸ್ಟ್ ಬುಕ್ ತರ್ತೀನಿ. ಓಕೆ, ಸಿ ಯು, ಟೇಕ್ ಕೇರ್. ಅಪರೂಪಕ್ಕೆ ನಮ್ಮ ಕ್ಲೀನರ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಆಮ್ ಸಾರಿ ಅಗೇನ್ ರಾಮ್. ಸೊ ಹೇಳಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಅದು ವೇಟ್, ಅದೇನದು ಹಣೆ ಮೇಲೆ ಬ್ಯಾಂಡೇಡ್? ಅದೊಂದು ಸಣ್ಣ ಗಾಯ ಮೇಡಮ್. ಗಾನ್. ಈ ನಡುವೆ ಕೆಲವೊಂದು ಯೋಚನೆಗಳು ಬರ್ತಿವೆ ಮೇಡಮ್. ನನಗೆ ಅದ್ರ ಮೇಲೆ ಕಂಟ್ರೋಲೇ ಸಿಗ್ತಾ ಇಲ್ಲ. ನಾರ್ಮಲಾಗಿ ಲೈಫ್ ಲೀಡ್ ಮಾಡೋಕ್ಕೆ ಬಿಡ್ತಿಲ್ಲ ಅವು. ಲೈಕ್ ಯಾವ ಥರದ ಯೋಚನೆಗಳು? ಪ್ರತಿಯೊಂದು ವಿಷಯನೂ ನನ್ನ ಇರಿಟೇಟ್ ಮಾಡುತ್ತೆ ಮೇಡಮ್. ಅದು ತುಂಬ ಚಿಕ್ಕ ವಿಷಯನೇ, ಬಟ್ ನನ್ನ ಅಟೆನ್ಷನ್ ಎಲ್ಲ ಆ ಕಡೆಗೆ ಇರುತ್ತೆ. ಟೀ? ನೋ. Your description seems a little complicated. ಏನಾದರೂ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ? ಬೆಳಗ್ಗೆ ನನ್ನ ಹಣೆ ಮೇಲೊಂದು ಪಿಂಪಲ್ ಆಗಿತ್ತು. ತುಂಬ ಇರಿಟೇಟ್ ಮಾಡ್ತಿತ್ತು. ನಾನು ಅದನ್ನು ಕಿತ್ತಾಕ್ಬಿಟ್ಟೆ. ಇನ್ಫ್ಯಾಕ್ಟ್ ಈ ರೂಮ್ ತುಂಬ ಗಲೀಜಾಗಿತ್ತು. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನಾನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ವಾಟ್? ನೀವೀ ರೂಮ್ ಕ್ಲೀನ್ ಮಾಡಿದ್ರಾ? ಇಂಟ್ರೆಸ್ಟಿಂಗ್. ಸೊ ಇನ್ನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಆ ಫ್ಯಾನ್ ಮತ್ತು ಗಡಿಯಾರ ಶಬ್ದ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಆ ಫ್ಯಾನ್ ಗಾಳಿಗೆಲ್ಲಿ ನಿಮ್ಮ ಟೇಬಲ್ ಮೇಲೆ ಇಟ್ಟಿರೋ ಪೇಪರ್ಸ್ ಎಲ್ಲ ಹಾರೋಗುತ್ತೋ ಅಂತ ಟೆನ್ಷನ್ ಆಗ್ತಾ ಇದೆ. ಲ್ಯಾಪ್ಟಾಪ್ಗೆ ಚಾರ್ಜರೇ ಕನೆಕ್ಟ್ ಆಗಿಲ್ಲ. ಸ್ವಿಚ್ ಆಫ್ ಆಗಿಬಿಟ್ರೆ ಫೋನಲ್ಲಿ ಬರ್ತಾ ಇರೋ ಅಂತ ನಿಮ್ಮ ಮೆಸೇಜ್ ಬ್ಲಿಂಕಿಂಗ್ ನೋಟಿಫಿಕೇಶನ್ ಅನ್ನು ತುಂಬ ಇರಿಟೇಟ್ ಮಾಡ್ತಾ ಇದೆ. ನಿಮ್ಮ ಪೇನ್ ಬಾಮ್ ಎಕ್ಸ್ಪೈರ್ ಆಗಿ ತುಂಬ ದಿನ ಆಗಿದೆ. ಯಾರಾದರೂ ಪೇಷನ್ಸ್ ಯೂಸ್ ಮಾಡಿದ್ರೆ? ಮತ್ತೆ ಮಸ್ಕಿಟೋ ಕಾಯಿಲಲ್ಲಿ ಮೆಷಿನ್ ಬೇರೆ, ರೀಫಿಲ್ ಬೇರೆ. ಲಾಸ್ಟ್ ಮಂತ್ ಕಂಪ್ಲೀಟ್ ಆಗಿ 1 ದಿನ ಆದರೂ ಇನ್ನೂ ಕ್ಯಾಲೆಂಡರ್ ಚೇಂಜ್ ಮಾಡಿಲ್ಲ. ನಿಮ್ಮ ಟೇಬಲ್ ಮೇಲಿರೋ ಬುಕ್ಕು ಕ್ರಾಸ್ ಆ್ಯಂಗಲ್ ಇದೆ. ಆ್ಯಂಡ್ ಒಬ್ಬ ಡಾಕ್ಟರ್ ಟೇಬಲ್ ಮೇಲೆ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಏನು ಮಾಡ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಆ ಸ್ಯಾಚೆಟ್ನ ನೋಡಿ, ಹೇಗೆ ಆಚೆ ಗಲೀಜಾಗಿಟ್ಟಿದ್ದೀರಾ. ಹೇಗ್ರಿ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅದೇ ಮೇಡಮ್ ನನ್ನ ಪ್ರಾಬ್ಲಮ್. ನಾರ್ಮಲಾಗಿ ಲೈಫ್ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ. ಅವಾಗವಾಗ ಸುಸೈಡ್ ಮಾಡ್ಕೊಬೇಕು ಅನ್ಸುತ್ತೆ. ರಾಮ್ ರಾಮ್, ಸ್ವಲ್ಪ ಕಾಮಾಗಿ. ರಾಮ್, ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ? ಇಟ್ ಈಸ್ ಜಸ್ಟ್ ಅನ್ OCD, ಬಟ್ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೆ. ಲಿಸನ್, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೆ.
Are you fine? I'm fine. So now, ನಿಮ್ಮ ಕಣ್ಗಳನ್ನ ಕ್ಲೋಸ್ ಮಾಡಿ. ಎಲ್ಲದರ ಬಗ್ಗೆ ಯೋಚನೆ ಬಿಡಿ. Just think to your inner self. ಸೊ ಈಗೇನಾದರೂ ಇರಿಟೇಟ್ ಆಗ್ತಾ ಇದೆಯಾ? ವಾಟ್ ಇಸ್ ದಿಸ್ ಫಾರ್? ಬೆಳಗ್ಗೆ ತಿಂಡಿನಲ್ಲಿ ಚಟ್ನಿ ತಿಂದಿದ್ರಿ ಅನ್ಸುತ್ತೆ. ಆ ವಾಸನೆ ನನ್ನ ತುಂಬಾ ಇರಿಟೇಟ್ ಮಾಡ್ತಾ ಇದೆ. ನೀವು ನಿಮ್ಮ ಯೋಚನೆಗಳ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬಟ್ ಕೊನೆಗೆ ಹೇಗೆ ಸ್ಯಾಟಿಸ್ಫೈ ಆಗ್ತೀರ? ಫಾರ್ ಎಕ್ಸಾಂಪಲ್, ಈ ಸಿಚುವೇಶನ್ ಇಂದ ಹೇಗೆ ಹೊರಗೆ ಬರ್ತೀರಾ? ನನ್ನ ಯೋಚನೆಗಳಷ್ಟೇ ಅಲ್ಲ ಮೇಡಮ್, ನನ್ನ ಆ್ಯಕ್ಷನ್ಸ್ ಕೂಡ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನನ್ನನ್ನು ಏನು ಇರಿಟೇಟ್ ಮಾಡ್ತಾ ಇದೆಯೋ ನಾನು ಅದನ್ನು ಸರಿ ಮಾಡೋವರೆಗೂ ಈ ರೂಮಿಂದ ಆಚೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಐ ಡೋಂಟ್ ನೋ ವೈ. ಇವತ್ತು ಮಾತ್ರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಬಟ್ ಅದನ್ನ ಸರಿಪಡಿಸೋಕೆ ಆಗೋದಿಲ್ಲ ಅಂದರೆ? ತುಂಬ ಕಾಡುತ್ತೆ ಮೇಡಮ್. ನಾನು ಅದನ್ನು ಸರಿ ಮಾಡಲಿಲ್ಲ ಅಂದರೆ ಅದರಿಂದ ಏನೋ ಅಪಾಯ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸರಿ, ಈಗ ಈ ರೂಮ್ನಲ್ಲಿ ನಿಮಗೇನು ತುಂಬ ಇರಿಟೇಟ್ ಆಗ್ತಾ ಇದೆ? What? Are you kidding me? ನೋ ಮ್ಯಾಮ್, ನಿಮ್ಮ ಮೂಗಿನ ಮೇಲೆ ಕೂತಿರೋ ಸ್ಪೆಕ್ಸು ಸರಿಯಾಗಿ ಅಲೈನ್ ಆಗಿಲ್ಲ. ನಿಮ್ಮ ವಾಚಲ್ಲಿರೋ ಟೈಮ್ಗೂ ಗಡಿಯಾರದಲ್ಲಿರೋ ಟೈಮ್ಗೂ ಮ್ಯಾಚ್ ಆಗ್ತಿಲ್ಲ. ನಿಮ್ಮ ಫುಟ್ವೇರ್ಗೂ ನಿಮ್ಮ ಡ್ರೆಸ್ಗೂ ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ನೀವು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ 10 ನಿಮಿಷ ಲೇಟಾಗಿ ಬಂದಿದ್ದೀರಾ. ದಿಸ್ ಇಸ್ ನಾಟ್ ಪ್ರೊಫೆಷ್ನಲಿಸಮ್ ಮೇಡಮ್. ಆ್ಯಂಡ್ ನಾನು ಕೊಟ್ಟಿರೋಂಥ ಚೂಯಿಂಗ್ ಗಮ್ನ ಇನ್ನೂ ನೀವು ತಗೊಂಡಿಲ್ಲ. ಆ್ಯಂಡ್ ಇದನ್ನು ಹೇಗೆ ಸರಿಪಡಿಸ್ತೀರಾ? ನಾನು ಚೂಯಿಂಗ್ ಗಮ್ ತಿನ್ನಲ್ಲ ಅಂದ್ರೆ? ಸಾರಿ ಮೇಡಮ್, ಐ ಕಾಂಟ್ ಕಂಟ್ರೋಲ್. ತಿನ್ನಲ್ವಾ ರಾಮ್? ತಿನ್ನಲ್ವಾ? ರಾಮ್, ಏನ್ ಮಾಡ್ತಾ ಇದ್ದೀರಾ? ರಾಮ್, ರಾಮ್ ಕಾಮ್. ರಾಮ್ ರಿಲ್ಯಾಕ್ಸ್ ಆಗಿ. ರಾಮ್, ರಾಮ್ ಕಾಮ್ ಡೌನ್. ರಾಮ್ ರಿಲ್ಯಾಕ್ಸ್. ರಾಮ್. ರಿಲ್ಯಾಕ್ಸ್. ನೀರು ಕುಡೀರಿ. ಸೊ ಇವಾಗ ಹೇಳಿ, ವಾಟ್ ಡಿಡ್ ಯು ಫೀಲ್? ಆಯಿತು ಕಣೋ, ನೀನು ಟೆಕ್ಸ್ಟ್ ಬುಕ್ ತರ್ತೀನಿ. ಓಕೆ, ಸಿ ಯು, ಟೇಕ್ ಕೇರ್. ಸಾರಿ ಫಾರ್ ಮೇಕಿಂಗ್ ಯು ವೇಟ್. ಹೇಳಿ ನೇಹಾ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನದು ತಲೆ ಮೇಲೆ ಬ್ಯಾಂಡೇಡು? ಇದೊಂದು ಸಣ್ಣ ಗಾಯ. ಓ, ಓಕೆ, ಹೇಳಿ. ಸರ್, ನಂಗೆ ಆ್ಯಕ್ಚುಲಿ 2 ಪ್ರಾಬ್ಲಮ್ಸ್ ಇವೆ. ಹೇಳಿ, ಯಾವುದು ಅಂತ? ಮೊದಲನೇದು, ನಾನು ನಿಮ್ಮ ಥರ ಒಬ್ಬ ಸೈಕಿಯಾಟ್ರಿಸ್ಟ್. 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪೇಷನ್ಸ್ ಜಾಸ್ತಿ ಆಗ್ತಿದ್ದಾಗೆ ವರ್ಕ್ ಲೋಡ್ ಜಾಸ್ತಿ ಆಯಿತು. ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟೆ. ಆದ್ರೀಗ ನನಗೆ ಪ್ರತಿಯೊಬ್ಬರು
ಪೇಷನ್ಸ್ ಥರನೇ ಕಾಣಿಸ್ತಾರೆ. ಐ ಗೆಟ್ ಇಮೇಜಸ್ ಆಫ್ ಟ್ರೀಟಿಂಗ್ ದೆಮ್. ದಿಸ್ ಇಸ್ ಜಸ್ಟ್ ವರ್ಕ್ ಸ್ಟ್ರೆಸ್. ನಮ್ಮ ಪ್ರೊಫೆಷನಲ್ಲಿ ಈ ಥರ ಹ್ಯಾಲಿಸಿನೇಷನ್ಸ್ ಎಲ್ಲ ಕ್ವೈಟ್ ಅಂಡರ್ಸ್ಟ್ಯಾಂಡಬಲ್. ನಿಮಗೆ ಇವಾಗ ಬೇಕಾಗಿರೋದು ಪ್ರಾಪರ್ ರೆಸ್ಟ್. ಬಟ್ ಮನೇಲಿ ಕೂಡ ಅದೇ ಪ್ರಾಬ್ಲಮ್. ನನ್ನ ಗಂಡ ಮಕ್ಕಳು ಕೂಡ ನನ್ನ ಪೇಷನ್ಸ್ ಆಗಿ ಕಾಣಿಸ್ತಾರೆ. ನೀವು ನನಗಿಂತ ದೊಡ್ಡ ಸೈಕ್ಯಾಟ್ರಿಸ್ಟ್. ನೀವೇ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ವೇಟ್ ಅ ಮೂಮೆಂಟ್. ಏನಿದು? ಇದು ನಿಮ್ಗೆ ಗೊತ್ತಿರಲೇಬೇಕಲ್ಲ, DBS, ಡೀಪ್ ಬ್ರೈನ್ ಸಿಮ್ಯುಲೇಷನ್ ಅಂತ. ಬ್ರೈನ್ ಅಬ್ನಾರ್ಮಲ್ ಆಕ್ಟಿವಿಟಿನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೌದು, ಬಟ್ ಇದು ಬೇರೆ ಥರನೇ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ, ಇದು ಅಪ್ಡೇಟೆಡ್ ವರ್ಷನ್ ಆಫ್ DBS. ಇದು ಯಾವುದೇ ಸೈಕಾಲಜಿಕಲ್ ಇಶ್ಯೂಸ್ನ ಎಕ್ಸಾಜರೇಟ್ ಮಾಡಿ ಅದರ ಹೈ ಪಾಯಿಂಟ್ ಮೂಲಕ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹ್ಯಾಲಿಸಿನೇಷನ್ಸ್ನ ಜಾಸ್ತಿ ಮಾಡಿ ಒಂದು ಪಾಯಿಂಟಲ್ಲಿ ಅದನ್ನು ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗಿ ಸ್ಟಾಪ್ ಮಾಡುತ್ತೆ. ಆದರೆ ಇದು ಪ್ರೂವ್ ಆಗಿದೆಯಾ? ಟ್ರಯಲ್ ಸ್ಟೇಜಸಲ್ಲಿದೆ. 85% ಸಕ್ಸಸ್ ರೇಟ್ ಇದೆ ವಿತ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್. ನೀವು ಸೇಮ್ ಪ್ರೊಫೆಷನ್ ಅಂತ ನಾನು ನಿಮ್ಗೆ ಇದನ್ನು ಪ್ರಪೋಸ್ ಮಾಡ್ತಾ ಇರೋದು. ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ನಿಮ್ಮ ಮೇಲೆ ಯೂಸ್ ಮಾಡ್ಬೋದು. ಬಟ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಎಮೋಷನಲ್ ಲೆವೆಲ್ಸ್ ಪೀಕಲ್ಲಿರೋದ್ರಿಂದ ನೀವು ವರಿ ಮಾಡ್ಕೊಬಾರ್ದು. ಇದೆಲ್ಲ ಕಾಮನ್, ನೀವು ಕೂಲಾಗಿರ್ಬೇಕಷ್ಟೇ. ಇವಾಗ ಹೆಡ್ ಗೇರ್ ಹಾಕ್ತೀನಿ. ವಿಲ್ ಸ್ಟಾರ್ಟ್ ದ ಸಿಮ್ಯುಲೇಷನ್. ರಿಲ್ಯಾಕ್ಸ್. ಸೊ ನಾನು OCD ಪೇಷಂಟ್ ಆಗಿದ್ದೆ. ನೀವು ನನ್ನ ಟ್ರೀಟ್ ಮಾಡ್ತಾಯಿದ್ರಿ. ಆಮೇಲೆ ನಾನು ನಿಮ್ಮನ್ನ ಕೊಲೆ ಮಾಡಿದೆ. ಬಟ್ ಆ್ಯಕ್ಚುಲಿ ನಿಮ್ಮನ್ನು ನೀವೇ ಕೊಲೆ ಮಾಡ್ಕೊಂಡ್ರಿ ಅಲ್ವಾ? ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಐ ಥಿಂಕ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಯು ವಿಲ್ ಬಿ ಫೈನ್. ಯು ಕ್ಯಾನ್ ರಿಮೂವ್ ದ ಹೆಡ್ ಗೇರ್ ನಾವ್ ಆ್ಯಂಡ್ ರಿಲ್ಯಾಕ್ಸ್. ಒಂದು 5 minutes ಟೈಮ್ ಕೊಡಿ, ರಿಪೋರ್ಟ್ ಜೊತೆ ಬರ್ತೀನಿ. Everything looks normal, huh? ನಂಗೆ ಆ್ಯಕ್ಚುಲಿ 2 ಪ್ರಾಬ್ಲಮ್ಸ್ ಇದೆ.